ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ವಿ ಆರ್ ಬ್ಯಾಕ್. ವಿವಿಕೆ, ಗ್ರೇಟ್ ಟು ಸಿ ಯು ಅಗೇನ್. ನಮಸ್ಕಾರ ಎಲ್ಲರಿಗೂ. ಏನ್ ಸಂಜು, ಎಷ್ಟ್ ಮ್ಯಾಚಸ್ ನೋಡಿದ್ರಿ? ನೈಟು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ? ನಾವು ಹೈಲೈಟ್ಸ್ ಪ್ಯಾಕೇಜ್ ನ ಪರ್ಮನೆಂಟ್ ವೀಕ್ಷಕರಾಗ್ಬಿಟ್ಟಿದೀವಿ ವಿವಿಕೆ. ವೆರಿ ರಾಂಗ್ ಟೈಮಿಂಗ್ಸ್. 8 ಗಂಟೆ ಮ್ಯಾಚ್ ಬಿಟ್ರೆ ಬೇರೆ ಯಾವ ಮ್ಯಾಚ್ ಅಷ್ಟೊಂದು ಏನಂತಾರೆ ಪ್ರಾಪರ್ ಟೈಮಿಂಗ್ಸ್ ಇಲ್ಲ. 10:30 ಇದ್ರೆ ಓಕೆ, ಬಟ್ ಮುಗಿಯೋ ತನಕ 2 ಗಂಟೆ ಆಗ್ಬಿಡುತ್ತೆ. ಸೊ ಅದೇ ಹ್ಮ್ ಇದು ಏನ್ ಗೊತ್ತಾ, ಸೈಕಾಲಜಿಕಲಿ ವಿವಿಕೆ, ನಾವು IPL ಮ್ಯಾಚ್ ನೋಡ್ತೀವಿ 8 ಗಂಟೆಗೆ. ಇದು ನಮ್ಗೆ ಸೈಕಾಲಜಿನೇ ಬೇರೆ. ಅಯ್ಯೋ, ನ್ಯೂಯಾರ್ಕ್ ಅಲ್ಲಿ 8 ಗಂಟೆಗೆ ನಡೀತಾ ಇರೋದು ಮ್ಯಾಚ್. ಅಯ್ಯೋ ಯಾಕೆ ಗುರು, ಬೇಡ. ಆ ಮೆಂಟಾಲಿಟಿ ಬಂದ್ಬಿಡುದು. ಮುಗಿಯೋದಾಗ ಮತ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, 2 ಗಂಟೆ ತನಕ ಎತ್ತಿರಕ್ ಆಗಲ್ಲ ಅಂತ ಅನ್ಸ್ಬಿಡುತ್ತೆ. ಐ ಥಿಂಕ್ ಸೈಕಾಲಜಿ ಇಸ್ ಅಟ್ ಪ್ಲೇ ಮೋರ್ ದನ್ ಕ್ರಿಕೆಟರ್ಸ್ ಹೀಗೆ. ಸೊ ಹಂಗೆ ಈ ವರ್ಲ್ಡ್ ಕಪ್ ನ ಈಗ ಅತ್ಯಂತ ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದಿದ್ದೀವಿ. ಸೂಪರ್ 8 ಅಂತ ನಾನು ಕರೆಯೋದು ಅದನ್ನ ಇದಕ್ಕೆ. ಈ ಸೂಪರ್ ಸೂಪರ್ 8 8 ಅಲ್ಲಿ ಯಾವ್ದಾದ್ರು ರೋಚಕ ಪಂದ್ಯಗಳು ಯಾವ್ಯಾವು ಅಂತ ದಯವಿಟ್ಟು ನನ್ನಂತ ಅಗ್ರಣಿಗೆ ತಿಳಿಸ್ಕೊಡಿ. ಅಲ್ಲ, ಇದು ನಿಮ್ ನಪ್ಪ ಇರ್ಬೋದು. 1999 ವರ್ಲ್ಡ್ ಕಪ್ ಇಂದ ಶುರು ಆಗಿತ್ತು ಈ ಸೂಪರ್ 6 ಅಂತ ಶುರು ಆಗಿತ್ತು. ಅದನ್ನ ಈಗ ಸೂಪರ್ 8 ತರ ಮಾಡಿದ್ದಾರೆ. ಯೂಶಲಿ ವರ್ಲ್ಡ್ ಕಪ್ ಅಲ್ಲಿ ಅಷ್ಟೊಂದೆಲ್ಲ ಇರಲ್ಲ, ಟಾಪ್ 2 ಫಿನಿಶ್ ಆಗ್ತಾರೆ, ಫೈನಲ್ಸ್ ಬರ್ತಾರೆ, ಆ ತರ ಇರ್ತಿತ್ತು. ಸೊ ಇದನ್ನೇನೋ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಜಾಸ್ತಿ ಟೀಮ್ ಇತ್ತು ಅಂತ. ಸೊ 40 ಮ್ಯಾಚ್ ಆಯ್ತು. 40 ಮ್ಯಾಚ್ ಅಲ್ಲಿ 8 ಟೀಮ್ ಬಂತು ಕೊನೆಗೆ. ಅರೌಂಡ್ ಎಷ್ಟು, ಇನ್ನು 4 8 5 10 20 ಟೀಮ್ ಅಲ್ಲಿ ಈಗ 8 ಟೀಮ್ ಬಂದಿದೆ. ಸೊ ಮೇಜರ್ ಟೀಮ್ಸ್ ಮಿಸ್ ಆಗಿರೋದು ಅಂದ್ರೆ ಆಸ್ಟ್ರೇಲಿಯಾ, ಸಾರಿ, ನಮ್ಮ ಪಾಕಿಸ್ತಾನ ಮಿಸ್ ಆದ್ರು, ಶ್ರೀಲಂಕಾ ಮಿಸ್ ಆದ್ರು, ನ್ಯೂಜಿಲೆಂಡ್ ಮಿಸ್ ಆದ್ರು. ನ್ಯೂಜಿಲೆಂಡ್ ಅಂತೂ ಲಾಸ್ಟ್ 5 ಟೈಮ್ ಸೆಮಿಫೈನಲ್ಸ್ ಬಂದಿದ್ರು. ಸೊ ದೇ ಆರ್ ದ ಫಸ್ಟ್ ಒನ್ ಟು ಗೋ ಔಟ್. ಸೊ ಶ್ರೀಲಂಕಾನೂ ಇಲ್ಲ. ಈಗ ಇದೇನ್ ಮಾಡಿದ್ರು, ಪ್ರೀ ಸೀಡಿಂಗ್ ರ್ಯಾಂಕಿಂಗ್ ಅಂತ ಕೊಟ್ಬಿಟ್ಟಿದ್ರು, ಪ್ರೀ ಟೂರ್ನಮೆಂಟ್ ಸೀಡಿಂಗ್ ಅಂತ ಕೊಟ್ಬಿಟ್ಟಿದ್ರು. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಪೊಸಿಷನ್ ನೀವು ಎಲ್ಲಿ ಫಿನಿಶ್ ಮಾಡಿದ್ರು. ಈಗ ಇವರು ಇಂಡಿಯಾದವ್ರು A1, ಅಕಸ್ಮಾತ್ ಅವರು 3 ಮ್ಯಾಚ್ ಗೆಲ್ದೆ ಎಲ್ಲ ಗೆದ್ದಿದ್ರು A1 ಆಗ್ತಿದ್ರು. ಸೊ ಅದರಿಂದ A1 B2 C1 D2 ಅಂತ ಮಾಡಿದ್ರು. ಸೊ ಇಂಡಿಯಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಅದು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಅಲ್ಲಿ USA, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್. ಸೊ 4 ಗ್ರೂಪ್ ಇದೆ. ಈಗ ಹೇಗಿದೆ ಅಂದ್ರೆ ಅಡ್ವಾಂಟೇಜ್ ನಮ್ ಗ್ರೂಪ್ ಅಡ್ವಾಂಟೇಜ್ ಇದೆ. ನಮ್ಗೆ ಏನಾದ್ರು 2 ಮ್ಯಾಚ್ ಗೆದ್ರೆ ಸಾಕು. ನಮಗೂ ಮೊದಲನೇ ಮ್ಯಾಚ್ ಅಫ್ಘಾನಿಸ್ತಾನ್ ಮತ್ತೆ ಬಾಂಗ್ಲಾದೇಶ್ ಮೇಲೆ ಇರುತ್ತೆ, ಆಮೇಲೆ ಕೊನೆ ಮ್ಯಾಚ್ ಆಸ್ಟ್ರೇಲಿಯಾಗೆ. ಸೊ ನಾವ್ 2 ಮ್ಯಾಚ್ ಗೆದ್ರೆ ಮೋರ್ ಆರ್ ಲೆಸ್ ಥ್ರೂ ಟು ಸೆಮೀಸ್ ಯಾರನ್ನ ಆಡ್ತೀವಿ ಅಂತ ಇರುತ್ತೆ. ಏನಕ್ಕೆ ಈ ರೀತಿ ಮಾಡಿದ್ರು ಅಂದ್ರೆ, ಈ ಸತಿ ಸ್ಪೆಕ್ಟೇಟರ್ಸ್ಗೆ ಎಕ್ಸಾಕ್ಟ್ ಆಗಿ ಎಲ್ಲೆಲ್ಲಿ ಮ್ಯಾಚಸ್ ಯಾರ್ಯಾರು ನಡೆಯುತ್ತೆ ಅಂತ ಮುಂಚೆನೆ ಹೇಳ್ಬಿಟ್ರೆ ಟಿಕೆಟ್ ಅನುಕೂಲ ಆಗುತ್ತೆ ಅನ್ನೋ ಒಂದು ರೀತಿಗೆ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಈಗ ಅದನ್ನು ಮಾಡಿದ್ರು ಕೂಡ ಈಗ ಮೊನ್ನೆ ಮ್ಯಾಚ್ ನಡೀತು ನಿನ್ನೆ, ಅಫ್ಘಾನಿಸ್ತಾನ್ ವರ್ಸಸ್ ವೆಸ್ಟ್ ಇಂಡೀಸ್. ಸಿನ್ಸ್ ಬೋತ್ ವರ್ ಆಲ್ರೆಡಿ ಥ್ರೂ, ಆಲ್ರೆಡಿ ಅವರು C1 C2 ಅಂತ ಆಗೋಗಿದ್ರಿಂದ ಅವ್ರದ್ದು ರಿಸಲ್ಟ್ಸ್ ಮ್ಯಾಟರೇ ಆಗ್ಲಿಲ್ಲ. ಸೊ ಅಷ್ಟೊಂದು ಅದು ಮಹತ್ವ ಕಳ್ಕೊಂಡ್ಬಿಡುತ್ತೆ. ಹಾಗೆ ನಿಮ್ಗೆ ಏನನ್ಸುತ್ತೆ, ಯಾರು ಈ ಸತಿ ಸೆಮೀಸ್ 4 ಜನ ಯಾರು ಬರ್ಬೋದು ಅಂತ? ಅದಕ್ಕಿಂತ ಮುಂಚೆ ನನ್ನ ಅನಿಸಿಕೆ ಹೇಳ್ಬಿಡ್ತೀನಿ ಫಾರ್ಮ್ಯಾಟ್ ಬಗ್ಗೆ. 1999 ವರ್ಲ್ಡ್ ಕಪ್ ಫಾರ್ಮ್ಯಾಟ್ ಫಾಲೋ ಮಾಡಿದ್ದು ಟೆರಿಬಲ್ ಫಾರ್ಮ್ಯಾಟ್ ಅದು. ಅದಕ್ಕೆ ನೆಕ್ಸ್ಟ್ 2003 ನಲ್ಲೇ ನಿಲ್ಸ್ಬಿಟ್ರು ICC. ಮತ್ತೆ ಅದೇ ಫಾರ್ಮ್ಯಾಟ್ ನ 2007 ಅಲ್ಲಿ ತಗೊಂಡ್ಬಂದ್ರು, ಮತ್ತೆ 2011 ನಿಲ್ಸಿದ್ರು. 15ಗೂ ಬರ್ಲಿಲ್ಲ, ಯಾವ ವರ್ಲ್ಡ್ ಕಪ್ ಬರ್ಲಿಲ್ಲ. ಮತ್ತೆ ಅಗೇನ್ ಇದಕ್ಕೆ ಕಮ್ ಬ್ಯಾಕ್ ಮಾಡಿದೆ ಈ ಫಾರ್ಮ್ಯಾಟ್. ಇದು ನನ್ನ ಪ್ರಕಾರ ಸೀಡಿಂಗ್ ಕೊಡೋದೆಲ್ಲ ತಪ್ಪು ಈಗ. ಅವೆಲ್ಲ ಇಂಡಿವಿಜುವಲ್ ಸ್ಪೋರ್ಟ್ ಸರಿ, ಟೀಮ್ ಸ್ಪೋರ್ಟ್ ಗೆ ನೀವು ಸೀಡಿಂಗ್ ಕೊಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಮಾಡಿದ್ರೆ ಇಟ್ ಇಸ್ ನೋ ಪಾಯಿಂಟ್ ಆಕ್ಚುಲಿ. ಏನಂದ್ರೆ ನೀವ್ ಹೇಳ್ದಂಗೆ ಡೆಡ್ ರೆಪರ್ಸ್ ಜಾಸ್ತಿ ಆಗುತ್ತೆ ಟೂರ್ನಮೆಂಟ್ ಅಲ್ಲಿ, ರುಚಿ ಹೊಟ್ಟೋಗುತ್ತೆ ಟೂರ್ನಮೆಂಟ್. ಬಟ್ ಐ ಆಮ್ ರಿಯಲಿ ಕೀನ್ ಆನ್ ಆಕ್ಚುಲಿ ಇಂಡಿಯಾ ಫಸ್ಟ್ ಡೂಯಿಂಗ್ ವೆಲ್. ಈಗ ನಾವು ಸೆಮಿಫೈನಲ್ ಗಡುವು ದಾಟಿ ಫೈನಲ್ ಹೋಗಿ ಫೈನಲ್ ಗೆಲ್ಬೇಕು ಈ ಸಲ. ನೋಡೋಣ, ಅದನ್ನ ಕಾದ್ ನೋಡೋಣ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ಕೆಲವು ಅಫ್ಘಾನಿಸ್ತಾನ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ವೆರಿ ಗುಡ್ ಚಾನ್ಸ್. ಸೊ ವೆಸ್ಟ್ ಇಂಡೀಸ್ ಸಖತ್ತಾಗಿ ಆಡ್ತಾರೆ T20. ಸೊ 8 ಟೀಮ್ಸ್, ಗುಡ್ 8 ಟೀಮ್ಸ್ ಇಲ್ಲಿ ಕ್ವಾಲಿಫೈ ಆಗಿ ಬಂದಿದ್ದಾರೆ. ಸೊ ಈ T20 ಗೆ ಎನಿಬಡಿ ಕ್ಯಾನ್ ವಿನ್ ಎನಿ ಗೇಮ್ ಆನ್ ಎ ಗಿವನ್ ಡೇ. ಸೊ ಇಟ್ ಆಲ್ ಕಮ್ಸ್ ಡೌನ್ ಟು 2 ಬೌಂಡ್ರೀಸ್, 3 ಬೌಂಡ್ರೀಸ್, 3-4 ಬಾಲ್ಸ್ ಅಷ್ಟೇ. ಸೊ ಸಖತ್ತಾಗಿದೆ 8 ಟೀಮ್. ಐ ಆಮ್ ವೆರಿ ಹ್ಯಾಪಿ ವಿತ್ 8 ಟೀಮ್ಸ್.
ನೀವು ಹೇಳಿದ್ ಕರೆಕ್ಟ್. ನನಗೆ ಏನ್ ಅನ್ಸುತ್ತೆ ಅಂದ್ರೆ USA ಒಂದು ಸರ್ಪ್ರೈಸ್ ಪ್ಯಾಕೇಜ್. ಸ್ಕಾಟ್ಲೆಂಡ್ ಹ್ಮ್ ಮೊರಾಲೆಸ್ ಮಳೆ ಬಂದಿದ್ರೆ ಅವ್ರು ಮುಂದೆ ಬಂದ್ಬಿಟ್ಟಿರೋರು. ಆಗ ಇನ್ನೊಂದು ಗ್ರೂಪ್ ಅಲ್ಲಿ ಇಂಗ್ಲೆಂಡ್ ಬದಲು ಸ್ಕಾಟ್ಲೆಂಡ್ ಬಂದ್ಬಿಟ್ಟಿದ್ರೆ ಆ ಗ್ರೂಪ್ ಅಷ್ಟೊಂದು ಸ್ಟ್ರಾಂಗ್ ಆಗ್ತಿರ್ಲಿಲ್ಲ. ನಮ್ ಗ್ರೂಪ್ ಅಲ್ಲಿ ಇಂಡಿಯಾ, ಆಸ್ಟ್ರೇಲಿಯಾ ಚಾನ್ಸಸ್ ಇದೆ, ಅಫ್ಘಾನಿಸ್ತಾನ್ಗೆ ಔಟ್ಸೈಡ್ ಚಾನ್ಸ್ ಇದೆ, ಬಾಂಗ್ಲಾದೇಶ್ಗೆ ಕಷ್ಟ ಅಂತ ಅನ್ಕೋತೀನಿ. ಅವ್ರದ್ದು ಎಲ್ಲಾ ಬೇಸು ಕವರ್ ಆಗಿಲ್ಲ. ಅಲ್ಲಿ ನನ್ನ ಪ್ರಕಾರ ವೆಸ್ಟ್ ಇಂಡೀಸ್ ಮತ್ತೆ ಆ, ಇಂಗ್ಲೆಂಡ್ ಬರ್ಬೋದು ಅಂತ. ಸೌತ್ ಆಫ್ರಿಕಾ ಮತ್ತೆ USA ಔಟ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಯಾಕೆಂದ್ರೆ ಸೌತ್ ಆಫ್ರಿಕಾದವರು ತುಂಬಾ ಏನಂತಾರೆ, ಆಲ್ಮೋಸ್ಟ್ ನಾಲ್ಕು ಮ್ಯಾಚಲ್ಲಿ 2 ಗೇಮು ಲಾಸ್ಟ್ ಬಾಲ್ ಅಲ್ಲಿ ಗೆದ್ದಿದ್ದು, ಒಂದು 19th ಓವರ್ ಕ್ಲೋಸ್ ಟು ಗೆದ್ದಿದ್ದು, ಇನ್ನೊಂದು ಸ್ವಲ್ಪ ಈಸಿಯಾಗಿ ಗೆದ್ರು. ಸೊ ಅವರು ಹೌದು. ಚೋಕರ್ ಸ್ಟ್ಯಾಗ್ ಇಂದ ಆಚೆ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಂಪಾರ್ಟೆಂಟ್ ಮ್ಯಾಚಸ್ ಅಲ್ಲಿ ಹೇಗಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಎಲ್ಲ ವೆಸ್ಟ್ ಇಂಡೀಸ್ ಅಲ್ಲಿ ನಡೆಯುತ್ತೆ. ಈಗ ಸೊ ಅದು ಏನ್ ಹ್ಮ್ ಗೊತ್ತಾ ನಿಮ್ಗೆ, ಒಂದು ಇದಿದೆ, ಏನೋ ಒಂದು ತುಣುಕಿದೆ ಇಲ್ಲಿ. ಮ್ಯಾಚಸ್ ನೆಕ್ಸ್ಟ್ ನಡೆಯೋದು ಅಂದ್ರೆ ಈಗೂ ನಡೀತಾ ಇದೆ ವೆಸ್ಟ್ ಇಂಡೀಸ್ ಅಲ್ಲಿ. ಬ್ರೈನ್ ಲಾರಾ ಸ್ಟೇಡಿಯಂ ಅವ್ನ್ ತರೂಬಾದಲ್ಲಿ, ಇನ್ನೊಂದು ನಾರ್ತ್ ಸೌಂಡ್ ನಮ್ ವಿವಿಯನ್ ರಿಚರ್ಡ್ ಸ್ಟೇಡಿಯಂ, ಮತ್ತೆ ಸೆಂಟ್ ಲೂಸಿಯಾ ನಮ್ಮ ಯಾರ್ದು ಸಮಿ ಸ್ಟೇಡಿಯಂ. ಆಲ್ 3 ವೆಸ್ಟ್ ಇಂಡೀಸ್ ಕ್ರಿಕೆಟರ್ ಸ್ಟೇಡಿಯಂ ಅಲ್ಲಿ ಮ್ಯಾಚಸ್ ನಡೆಯುತ್ತೆ. ಹಾಗೂ ಗಯಾನದಲ್ಲಿ ನಡೆಯುತ್ತೆ, ಬ್ರಿಸ್ಟೋನ್ ಅಲ್ಲೂ ನಡೆಯುತ್ತೆ. ಸೊ ಟೋಟಲ್ 5 ಗ್ರೌಂಡ್ ಇದೆ. ಬಟ್ ಈ 3 ಗ್ರೌಂಡ್ ಕ್ರಿಕೆಟರ್ಸ್ ಗ್ರೌಂಡ್ ಆಯ್ತು. ಫ್ಯಾಂಟಾಸ್ಟಿಕ್. ಸೊ ಹಂಗಂದ್ರೆ ಜನಕ್ಕೆ ಗೊತ್ತಿರಲ್ಲ ಗಯಾನಾ ಇಸ್ ಅ ಪಾರ್ಟ್ ಆಫ್ ಸೌತ್ ಅಮೆರಿಕಾ ಅಂತ. ಸೊ ಸೌತ್ ಅಮೆರಿಕಾ ವಿಲ್ ಬಿ ಹೋಸ್ಟಿಂಗ್ ಕ್ರಿಕೆಟ್ ಆಫ್ಟರ್ ಲಾಂಗ್ ಟೈಮ್. ನಿಮ್ಗೆ ಜ್ಞಾಪಕ ಇದೆಯಾ ಬಿವಿಕೆ, ನಾವೆಲ್ಲ 90s ಅಲ್ಲಿ ವೆಸ್ಟ್ ಇಂಡೀಸ್ ಟೂರ್ಸ್ ನೋಡಿದಾಗ ವೆರಿ ಫಸ್ಟ್ ಟೆಸ್ಟ್ ಮ್ಯಾಚ್ ಸೀರೀಸ್ ವುಡ್ ಇನ್ ಬ್ರಿಡ್ಜ್ ಟೌನ್ ಗಯಾನಾ. ಯಾವ್ದೇ ಟೀಮ್ ಬಂದ್ರು ಗಯಾನಾದಲ್ಲೇ ಶುರು ಮಾಡೋರು ಸೀರೀಸ್. ಅವರು ಗಯಾನಾ, ಜಮೈಕಾ, ಹೌದು. ಟ್ರಿನಿಡಾಡ್, ಬಾರ್ಬೆಡೋಸ್, ಆಂಟಿಗಾ ಇದಿರೋದು. ಇಟ್ಸ್ ಗ್ರೇಟ್ ಟು ಸಿ. ಹ್ಮ್. ಮತ್ತೆ ಅದೇ ಗಯಾನಾನಲ್ಲಿ ನಡೀತಾ ಇರೋದು ಮ್ಯಾಚ್. ಈಗ ನನ್ಗೆ ನಿಮ್ ಇಂಟ್ರೆಸ್ಟಿಂಗ್ ವಿಷಯ ಒಂದು ಹೇಳ್ತೀನಿ, ನೀವು ಗಮನಿಸಿದಿರೋ ಇಲ್ಲೋ, ಇಲ್ಲಿ IPL ಆದಾಗ ಎಲ್ಲಾ ಬ್ಯಾಟ್ಸ್ಮನ್ಗಳು ಬೌಲರ್ ಹೊಡೆದು ಹಿಪ್ಪೆ ಮಾಡ್ಬಿಟ್ಟು ಬೌಲರ್ಸ್ ಶಿಖರಕ್ಕೆ ಏರ್ಬಿಟ್ಟಿದ್ರು. ಅದೇ ಬ್ಯಾಟ್ಸ್ಮನ್ ಗೆ ಇವಾಗ ಬಾಲೇ ಕಾಣಿಸ್ತಾ ಇಲ್ಲ. ಶಿಖರದಿಂದ ಭೂಮಿಗೆ ಇಳಿದಿಲ್ಲ, ಅದಕ್ಕೆ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಇವಾಗ. ಹೌದು. ನೀವ್ ಹೇಳಿದ್ ನಿಜ. IPL ಮತ್ತೆ PSL ಎಲ್ಲ ನಡೀತಾ ಇತ್ತು. ಏನ್ ಜನಗಳ, ಐ ಮೀನ್ ಬ್ಯಾಟ್ಸ್ಮನ್ಗೆ ಅದೊಂಥರ ಕ್ಲಬ್ ಕ್ರಿಕೆಟ್ ತರ ಆಗ್ಬಿಟ್ಟಿತ್ತು. ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟರ್ಸ್ ಆಡ್ತಿದಾರೆ ಅನ್ನಿಸ್ತಿಲ್ಲ. ಒಂಚೂರು ಸೀಮಿಮೆಂಟು, ಒಂಚೂರು ಗ್ರಾಸು, ಒಂಚೂರು ಒಂಚೂರು ಬೌನ್ಸ್ ಇಟ್ಬಿಟ್ರೆ ಬ್ಯಾಟ್ಸ್ಮನ್ಗಳು ತಡ್ಕಾಡ್ಬಿಡ್ತಾರೆ ಟೆಸ್ಟ್ ಲೆವೆಲ್ ಅಲ್ಲಿ. ಸೊ ನೋಡಿ, ಎಷ್ಟು 119ನ ನಾವು ಡಿಫೆಂಡ್ ಮಾಡಿದ್ವಿ, ಸೌತ್ ಆಫ್ರಿಕಾ 113. ನಾವು 113 ಡಿಫೆಂಡ್ ಮಾಡಿದ್ವಿ, 19 ಮಾಡಿದ್ವಿ, ಸೌತ್ ಆಫ್ರಿಕಾ 113 ಡಿಫೆಂಡ್ ಮಾಡಿದ್ರು. ಕೊನೆಗೆ ಬಾಂಗ್ಲಾದೇಶ್ 106 ಡಿಫೆಂಡ್ ಮಾಡ್ಬಿಟ್ರು. ಹ್ಮ್ ಸೊ ಡಿಫೆಂಡ್ ನೀವು ಮಾಡಿದ್ರು. ಕರೆಕ್ಟ್. ಆ, ಏನು ಇದರಲ್ಲಿ ನೀವು ಹೇಳಿದ್ ಕರೆಕ್ಟ್. T20 ಇಸ್ ಆಲ್ ಅಬೌಟ್ 2-3 ಬಾಲ್ಸ್ ಸ್ಕೋರಿಂಗ್ 3 ಬೌಂಡ್ರೀಸ್ ಆರ್ ಬೀಯಿಂಗ್ ಡಾಟ್ ಬಾಲ್ಸ್, ಆ ತರ. ರೈಟ್. ಈಗ ಪಿಚಸ್ ನೋಡಿದ್ರೆ ಅಮೆರಿಕಾನಲ್ಲೂ ವೆಸ್ಟ್ ಇಂಡೀಸ್ ಅಲ್ಲೂ ಸಿಮಿಲರ್ ಪಿಚಸ್ ಇದೆ. ಅಮೆರಿಕ ಡ್ರಾಪ್ ಇನ್ ಪಿಚಸ್ ಇತ್ತು, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡ್ರಾಪ್ ಇನ್ ಪಿಚಸ್ ಅಲ್ಲಿ ಇಷ್ಟು ಲೋ ಸ್ಕೋರಿಂಗ್ ಗೇಮ್ಸ್ ಬರುತ್ತೆ ಅಂತ. ಯಾಕಂದ್ರೆ ಆಸ್ಟ್ರೇಲಿಯಾ ಡ್ರಾಪ್ ಇನ್ ಪಿಚಸ್ ಹಾಕಿದಾಗ ವಿ ನಾರ್ಮಲಿ ಗೆಟ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಈವನ್ ಫಾರ್ ಟೆಸ್ಟ್ ಮ್ಯಾಚಸ್. ಬಟ್ ಈ ಡ್ರಾಪ್ ಇನ್ ಪಿಚಸ್ ಇಷ್ಟು ಲೋ ಸ್ಕೋರ್ಸ್ ಬಂದಿರೋದು ಸ್ವಲ್ಪ ನಂಗೆ ಈವನ್ ವೆಸ್ಟ್ ಇಂಡೀಸ್ ಅಲ್ಲಿ ಸ್ವಲ್ಪ ಆಶ್ಚರ್ಯ ಆಗ್ತದೆ. ನಿಮ್ಗೆ ಅನ್ಸುತ್ತೆ? ಡ್ರಾಪ್ ಇನ್ ಪಿಚಸ್ ಬರೀ ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ದು. ಇದು ಏನಂತಾರೆ, ಬರೀ US ಅಲ್ಲಿ ಮಾತ್ರ. ಅದು ಅಡಿಲೇಡ್ ಅಲ್ಲಿ ಪ್ರಿಪೇರ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಅವರು ಫರ್ದರ್ ಫ್ಲೋರಿಡಾಲಿ ಅದನ್ನ ಸ್ವಲ್ಪ ಎಲ್ಲ ಇಲ್ಲಿ, ಯಾಕೆಂದ್ರೆ ನ್ಯೂಯಾರ್ಕ್ ಅಲ್ಲಿ ತುಂಬಾ ಚಳಿ ಇರುತ್ತೆ ಅಂದ್ಬಿಟ್ಟು ಫ್ಲೋರಿಡಾಲಿ ಫರ್ದರ್ ಪ್ರಿಪೇರ್ ಮಾಡಿ ಇಲ್ಲಿ ಆಲ್ಮೋಸ್ಟ್ 3 months ಮುಂಚೆ ಬಂದ್ ಮಾಡಿ ಆಲ್ಮೋಸ್ಟ್ ಎಷ್ಟು 11 ಪಿಚ್ ಮಾಡಿದ್ರು. 4 ಪಿಚ್ಚು ಫಾರ್ ದಿ ಪ್ಲೇಯಿಂಗ್ ಫೀಲ್ಡ್, ಮತ್ತೆ 8 ಫಾರ್ ದಿ ಪ್ರಾಕ್ಟೀಸ್ ಅಂತ ಮಾಡಿದ್ದು. ಸೊ ICC ಅವರು ಹೇಳಿದ್ದಾರೆ, ಐ ಮೀನ್ ಏನಿದೆಯೋ ಹಾಗಿದೆ, ಎಲ್ಲಾರ್ಗು ಸೇಮ್. ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರಿಗೆ ಅದೇ ಸೇಮ್, ಬೌಲಿಂಗ್ ಯಾರು ಮಾಡ್ತಾರೋ ಅದೇ ಸೇಮು. ಯಾರಿಗೂ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡೋರ್ಗೆ ಅದು ಅಡ್ವಾಂಟೇಜು, ಅಥವಾ ಚೇಸ್ ಮಾಡಿದವ್ರಿಗೆ ಅಡ್ವಾಂಟೇಜ್ ಆ ಥರ ಇಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಮೆಜಾರಿಟಿ ಆಫ್ ದಿ ಮ್ಯಾಚಸ್ ಎಲ್ಲ ಡೇ ಟೈಮ್ ಇರ್ತಿತ್ತು, 1 match ಮಾತ್ರ ಡೇ ಅಂಡ್ ನೈಟ್ ಇರ್ತಿತ್ತು. ನೀವು ಹಾಗೆ ಗಮನಿಸಕ್ ನೋಡಿದ್ರೆ ಎಲ್ಲಿ ವರ್ಲ್ಡ್ ಕಪ್ ನಡೆದ್ರು ಪ್ರಿಡಾಮಿನೆಂಟ್ಲಿ ಎಲ್ಲ ಡೇ ಅಂಡ್ ನೈಟ್ ಮ್ಯಾಚಸ್ ಇರುತ್ತೆ. ಸೊ ನಿಮ್ಗೆ ಡ್ಯೂ ಫ್ಯಾಕ್ಟರ್ ಒಂದು ಅನುಕೂಲ ಆಗುತ್ತೆ. ಬಟ್ ಇಲ್ಲಿ ಆ ಥರದಕ್ಕೇನು ತೊಂದರೆ ಆಗಲಿಲ್ಲ. ಸೊ ನಿಮ್ಗೆ ಲೆವೆಲ್ ಫೀಲ್ಡ್ ಇತ್ತು, ಪ್ರತಿಯೊಬ್ಬರಿಗೂ ಸೇಮ್ ಇತ್ತು, ಅದೊಂದಿತ್ತು. ಇದು ವೆಸ್ಟ್ ಇಂಡೀಸ್ ಬರಕ್ ಹೋದ್ರೆ ಗಯಾನದಲ್ಲಿ ಸ್ವಲ್ಪ ಸ್ಲೋ ಪಿಚ್ ಇದೆ. ಬಟ್ ಸೆಂಟ್ ಲೂಸಿಯಾ ನೆನ್ನೆ ನೋಡಿ 214 ರನ್ ನೋಡಿದ್ದಾರೆ, 218 ರನ್ ನೋಡಿದ್ದಾರೆ ಯಾರು ವೆಸ್ಟ್ ಇಂಡೀಸು. ಸೊ ಅಫ್ಘಾನಿಸ್ತಾನ ಆದ್ಮೇಲೆ 104 ರನ್ನಿಂದ ಸೋಲ್ಸಿದ್ದಾರೆ.
ಸೊ ಒಂದೊಂದ್ ದಿವಸ ಒಂದೊಂದ್ ತರ ಪಿಚ್ ಆಗ್ತಿದೆ. ಆಂಟಿಗಲ್ ಸ್ವಲ್ಪ ಕಷ್ಟ ಇತ್ತು ಪಿಕ್ಚರ್ ಆಡೋದಕ್ಕೆ. ಬಟ್ ಅದರ್ವೈಸ್ ಬ್ರಿಡ್ಜ್ ಟೌನ್ ಅಲ್ಲೂ ಒಂಥರ ಮಾಡರೇಟ್ ಆಗಿತ್ತು ಪಿಕ್ಚರ್, ಅರೌಂಡ್ 160 170 ಸ್ಕೋರು. ಸೆಂಟ್ ಲೂಸಿಯಾ ಪಿಕ್ಚರ್ ಚೆನ್ನಾಗಿತ್ತು. ಬಟ್ ನೋಡ್ಬೇಕು, ಈಗ ಆಲ್ರೆಡಿ ಅದೇ ಪಿಕ್ಚರ್ಸ್ ಅಲ್ಲಿ ಆಡ್ತಿರೋದ್ರಿಂದ 150 160 ವುಡ್ ಬಿ ಎ ವೆರಿ ವೆರಿ ವಿನ್ನಿಂಗ್ ಸ್ಕೋರ್. ಸೊ ನಮ್ಗೆ ಇಂಡಿಯಾಗ್ ಮೇಜರ್ ಈಗ ಕುಲ್ದೀಪ್ ಬರ್ಬೇಕು, ಸಿರಾಜ್ ಬದಲು ಬರ್ತಾರಾ ಅಥವಾ ಜಡೇಜಾ ಬದಲು ಬರ್ತಾರಾ ನೋಡ್ಬೇಕಾಗತ್ತೆ. ನನ್ ಪ್ರಕಾರ ನಾವು ಅನ್ಚೇಂಜ್ ಟೀಮೇ ಆಡ್ಸ್ಬೇಕು ಅನ್ಲೆಸ್ ಇಂಜುರಿ ಫೋರ್ಸಸ್ ಸಂಬಡಿ ಔಟ್. ಏನಕ್ಕೆ ಕಾರ್ ನಡೀತಾ ಇದೆ ಚೆನ್ನಾಗಿ ಓಡ್ತಾ ಇದೆ ಅಂದ್ರೆ ಸುಮ್ನೆ ಓಡಿಸ್ಬೇಕು. ಬಾನೆಟ್ ತೆಗ್ದವ್ರು ಒಳಗಡೆ ತಲೆ ಹಾಕಿ ಸೌಂಡ್ ಬರ್ತಾ ಇದೆಯಾ ಸರಿಗೆ, ಅದು ಬರ್ತಾ ಇದೆ ಇದು ಬರ್ತಾ ಇದೆ ಅಂತ ರಿಪೇರಿ ಮಾಡ್ಬಾರ್ದು. ವಂಡರ್ಫುಲ್ ಟೀಮ್, ಒಳ್ಳೆ 11 ಸಖತ್ತಾಗಿ ಆಡ್ತಾ ಇದಾರೆ. ಆಡ್ಕೊಂಡು ಹೋಗಿ ಏನು ತೊಂದರೆನೇ ಇಲ್ಲ. ಈಗ ಒಂದ್ ಇಂಟ್ರೆಸ್ಟಿಂಗ್ ವಿಷಯ ಕವರ್ ಮಾಡೋಣ ಪಿವಿಗೆ. ಒಂದ್ ಸ್ಪೆಸಿಫಿಕ್ ಟೀಮ್ ಫೋಕಸ್ ಇಟ್ಕೊಂಡು ಯಾರು ಬರ್ಲಿಲ್ಲ. ಸೊ ಅದ್ರಲ್ಲಿ ಪ್ರಮುಖವಾದ ಹೆಸರು ಪಾಕಿಸ್ತಾನ ಅವ್ರದ್ದು. ಆಯ್ತಾ? ಇವಾಗ ನಾವ್ ಇವಾಗ ನಾವ್ ಅವ್ರನ್ನ ಟ್ರೋಲ್ ಮಾಡೋದ್ ಬೇಡ, ಅವ್ರ ಫ್ಯಾನ್ಸ್ ಅವ್ರನ್ನ ಟ್ರೋಲ್ ಮಾಡ್ತಾ ಇದಾರೆ. ನಾವು ಅವ್ರನ್ನ ಟ್ರೋಲ್ ಮಾಡೋದೇ ಬೇಡ. ಏನು ನಾಳೆ ಹೇಳಕ್ ಬಿಡ್ತೀನಿ ಸೊ ಅಂದ್ರೆ, ಈಗ ಈ ಅವ್ರು ಎಸ್ ಹೊರಟಿದ್ದಾರೆ. ಅವರು ಪಾಕಿಸ್ತಾನ್ಗೆ ಹೋಗಿದಾರೋ ಅಥವಾ ಸೌದಿಗೆ ಹೋಗಿದಾರೋ ದುಬೈಗೆ ಹೋಗಿದಾರೋ ಗೊತ್ತಿಲ್ಲ. ಸೊ ಅಷ್ಟ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅವ್ರನ್ನ ಎಷ್ಟು ಟ್ರೋಲ್ ಮಾಡೋದ್ ಬಿಡಿ. ಸೂಪರ್. ಈಗ ನೋಡಿ, ಇವ್ರು ಗ್ಯಾರಿ ಕರ್ಸ್ಟನ್ದು ಮತ್ತೆ ವರದಿ ಬಂದಿದೆಯಂತೆ. ಸೊ ನಮ್ಮ ಮನೆ ಯೂಟ್ಯೂಬ್ ಅಲ್ಲಿ ಅದು ಹಂಗೆ ವಿಡಿಯೋ ನೋಡ್ತಾ ಇದ್ದೆ. ಈಗ ಯುನೈಟೆಡ್ ಟೀಮ್ ಎಲ್ಲ ಒಬ್ರು ರೈಟ್ ಹೋದ್ರೆ ಒಬ್ರು ಲೆಫ್ಟ್ ಹೋಗ್ತಾರೆ ಅಂತ. ಅಯ್ಯ ಪರಮಾತ್ಮ, ನಿನ್ ಯಾರು ಹೇಳಿರ್ಲಿಲ್ವೇನಪ್ಪ? 75 ವರ್ಷದಿಂದ ಇಡೀ ದೇಶನೇ ಹಂಗ್ ನಡೀತಾ ಇದೆ. ಅವ್ರಿಗೆ ಒಂದ್ ರೈಟ್ ಹೋಗ್ತಾರೆ ಒಂದ್ ಲೆಫ್ಟ್ ಹೋಗ್ತಾರೆ. ಅದನ್ನ ಒಪ್ಕೊಂಡ್ಬಿಟ್ಟು ನೀನು ಈ ತರ ವರದಿ ಕೊಟ್ರೆ ಯಾರಿಗೂ ಆಶ್ಚರ್ಯನೇ ಆಗಲ್ಲ. ಇಮ್ಯಾಜಿನ್ ಮಾಡಿ, PCB ಚೇರ್ಮನ್ ಏನ್ ಹೇಳ್ತಾರೆ ರಿಪೋರ್ಟ್ ನೋಡ್ಬಿಟ್ಟು, ಇದ್ರಲ್ಲಿ ಏನ್ ಹೊಸ್ತಿದೆ? ಹ ನಡೀತಾನೆ ಇದೆ ಇದು ಅವಾಗಿಂದ. ಹಸಿ ಬಿವಿಕೆ ಅವ್ರ ಲಾಜಿಕ್ ಪ್ಲೇಯರ್ಸ್ ಏನ್ ಗೊತ್ತಾ? ಗುರು, ಕೋಚ್ ಬರ್ತಾರೆ ವರದಿ ಕೊಡ್ತಾರೆ ಹೋಗ್ತಾರೆ. ಹೂ ಹ್ಯಾಸ್ ಟು ಲೂಸ್ ದಿಸ್ ಜಾಬ್? ಕೋಚ್ ಹ್ಯಾಸ್ ಟು ಲೂಸ್ ದಿಸ್ ಜಾಬ್. ವಿ ವಿಲ್ ಕಂಟಿನ್ಯೂ. ನೋಡಿ, ಈಗ ವೈಟ್ ಬಾಲ್ ಕ್ರಿಕೆಟ್ಗೆ ಗ್ಯಾರಿ ಕರ್ಸ್ಟನ್ ಕೋಚು, ಜೇಸನ್ ಗಿಲೆಸ್ಪಿ ಟೆಸ್ಟ್ ಕ್ರಿಕೆಟ್ ಕೋಚ್. ಅವನ್ ಕತೆ ಹೆಂಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಅದೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ನಾವು ಹೋಗಲ್ಲ ಬೇಡ ಅಷ್ಟು ನಿಮಿಷನೇ ಅಪ್ಲೈ ಮಾಡೋದಾಗುತ್ತೆ ಪಾಕಿಸ್ತಾನ ಇವಾಗ. ವಾಲಂಟ್ರಿ ಡಿಕ್ಲೈನ್ ಬೇಡಪ್ಪ ಸವಾಸ. ಸೊ ನೀವ್ ಗೊತ್ತಾ, ಅವ್ರದ್ದು ಅಫಿಷಿಯಲ್ ಬ್ರಾಡ್ಕಾಸ್ಟ್ ಬರುತ್ತಲ್ಲ ಪಾಕಿಸ್ತಾನಲ್ಲಿ, ಆ ಇದಕ್ಕೆ ಅವ್ರದ್ದು ಇನ್ನೊಂದು ಸ್ಟಾರ್ ಸ್ಪೋರ್ಟ್ಸ್ ಇದ್ದಂಗೆ ಅಲ್ಲಿ ಏನೊಂದು ಯಾವ್ದೋ ಚಾನೆಲ್ ಇದೆ ಇದಕ್ಕೆ, ಅದ್ರಲ್ಲಿ ಬರುತ್ತೆ. ITV ಅಂತೇನೋ ಅದರಲ್ಲಿ ಬರುತ್ತೆ. ಪ್ಯಾನಲ್ ಎಕ್ಸ್ಪರ್ಟ್ಸ್ ಯಾರು ಗೊತ್ತಾ? ಮಾರ್ಟಿನ್ ಗಪ್ಟಿಲ್, ಅವನ್ ಜೊತೆ ಕರೆಕ್ಟ್. ಮೊಹಮ್ಮದ್ ಹಫೀಜ್, ಶೋಯಬ್ ಅಖ್ತರ್, ಯೂನಿಸ್ ಖಾನ್, ಆಮೇಲೆ ಇಬ್ರು ಹುಡುಗಿರ್ ಬರ್ತಾರೆ. ಹೆಂಗ್ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಇಬ್ರು ಹುಡುಗಿರೋಳು ಒಬ್ಳು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಮಾರ್ಟಿನ್ ಗಪ್ಟಿಲ್ ಜೊತೆ, ಇನ್ನೆಲ್ಲ ಅವ್ರು ಹಿಂದಿನಲ್ಲಿ ಮಾತಾಡ್ತಾರೆ. ಮಾರ್ಟಿನ್ ಗಪ್ಟಿಲ್ ಸುಮ್ನೆ ಕೂತಿರ್ತಾನೆ ಟಿವಿಗೆ, ಸುಮ್ನೆ ಅಂತಾನೆ ಆಗ್ತಾರ. ಕೋಲೆ ಬಸ್ ಸುಮ್ನೆ ಕೂತಿರ್ತಾರೆ. ಈ ತರ ಇದೆ ಅವ್ರದ್ದು ಶೈಲಿ. ಬಟ್ ಅಗೇನ್ ಶಾಕಿಂಗ್ ಓಕೆ, ಪರ್ಫಾರ್ಮೆನ್ಸ್. USA ಮೇಲೆ ಸೋತಿದ್ದಂತ ಅಬ್ಸಲ್ಯೂಟ್ಲಿ ಹಾರಿಬಲ್. ಹ್ಯಾರಿಬಲ್ ಆಯ್ತು, ಮುಗ್ದೋಯ್ತು ಈಗ ಆಲ್ಮೋಸ್ಟ್. ಇಲ್ಲಿ ಏನ್ ಮಾಡ್ತಾರೆ ನೋಡೋಣ. ಸೊ ಟೈಮ್ ಅಪ್ ಆಗ್ತಾ ಇದೆ. ನಿಮ್ಮ 4 ಸೆಮೀಸ್ ಹೇಳ್ಬಿಡಿ ಯಾರು ಅಂತ. ನೆಕ್ಸ್ಟ್ ಸೆಮೀಸ್ಗೆ ಯಾರು ಬಂದಾಗ ಇನ್ನೊಂದು ವಿಡಿಯೋ ಮಾಡೋಣ. 4 ಜನ ಸೆಮೀಸ್ ಹೇಳಿ. ಎಸ್, ಇಂಡಿಯಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅಂಡ್ ಮೋಸ್ಟ್ ಲೈಕ್ಲಿ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ನಮ್ ಟೀಮ್ ಅಲ್ಲೇ ಇದ್ದಾರೆ. ಎರಡು ಎರಡು ಬರೋಂಗಿಲ್ಲ. ನೀವೇನು ಅಫ್ಘಾನಿಸ್ತಾನ ನಮ್ ಗ್ರೂಪ್ ಓಕೆ, ಅಲ್ಲೇ ಇರೋದು. ನಾನ್ ಸೊ ನಮ್ ತಪ್ಪು ಗ್ರೂಪ್ ಇಂದ ಮಾಡಿದ್ನಾ? ಇಬ್ರು ಬಂದ್ರೆ ಇಂಡಿಯಾ ಆಸ್ಟ್ರೇಲಿಯಾ ನಮ್ ಗ್ರೂಪ್. ಅವ್ರ ಗ್ರೂಪ್ ಅಲ್ಲಿ ಯಾರು ಇಂಡಿಯಾ ಹೇಳಿ. ಇಂಡಿಯಾ ಆಸ್ಟ್ರೇಲಿಯಾ ನಮ್ ಗ್ರೂಪ್ ಇಂದ ಬಿವಿಕೆ. ಓಕೆ. ಹ, ಆ ಆ ಕಡೆ ಗ್ರೂಪ್ ಅಲ್ಲಿ ಯಾರಿದ್ದಾರೆ? ವೆಸ್ಟ್ ಇಂಡೀಸ್ ಆಯ್ತಾ? ಓಕೆ. ಅಂಡ್ ಸೊ ನಂದು ಇನ್ನು ಆ ಸೇಮ್. ಕಡೆ ಇದ್ದಾರೆ ಇಂಗ್ಲೆಂಡ್. ದಿ ಶುಡ್ ಬಿ 4. ಸೊ ನಾನು ಅದೇ ಅನ್ಕೋತಾ ಇದ್ದೀನಿ, ಇಂಡಿಯಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್. ಸೊ ನೋಡೋಣ. ಎಲ್ಲರಿಗೂ ಗುಡ್ ವಿಶಸ್ ಹೇಳ್ತಾ, ಎಲ್ಲರೂ ನೋಡಿ, ನೈಟು ಬೆಳಗ್ಗೆ ಎಲ್ಲ ಬರುತ್ತೆ ಮ್ಯಾಚು. ಎದ್ಬಿಟ್ಟು ನೋಡಿ, ಹೈಲೈಟ್ಸ್ ಮಾತ್ರ ನೋಡ್ಬೇಡಿ, ಇಂಪಾರ್ಟೆಂಟ್. ನಮ್ಮ ಮ್ಯಾಚಸ್ ಎಲ್ಲ 8 ಗಂಟೆಗೆ ಇರೋದು, ಸೊ ನಾಟ್ ಎ ಪ್ರಾಬ್ಲಮ್. ಸೊ ಮಿಕ್ಕಿದ ಮ್ಯಾಚ್ ಬೆಳಗ್ಗೆ ಸರಿ ಬರುತ್ತೆ, ಹೈಲೈಟ್ಸ್ ನೋಡಿ. ಸರಿ. ಯಾರು ನನ್ನ ಎಕ್ಸಾಂಪಲ್ ಫಾಲೋ ಮಾಡ್ಬಿಡಿ, BVK ಎಕ್ಸಾಂಪಲ್ ಫಾಲೋ ಮಾಡಿ. ಎಲ್ಲರೂ ಎಲ್ ಶೇಪ್ ಸೋಫಾ ಮೇಲೆ BVK ಹೆಂಗ್ ಸ್ಥಾಪನೆಯಾಗಿ ನೋಡ್ತಾರೆ, ನೀವು ಹಂಗೆ ನೋಡಿ. ಓಕೆ, ಇಷ್ಟ ಹೇಳಿ ಎಪಿಸೋಡ್ ನ ಮುಗಿಸೋಣ. ಸರಿಪ್ಪ. BVK ಸೂಪರ್ ಹಿಟ್ಸ್ ಆದ್ಮೇಲೆ ಇನ್ನೊಂದು ಫ್ರೆಶ್ ಎಪಿಸೋಡ್ ಸಿಗೋಣ. ಸೊ ನಿಮ್ಮೆಲ್ಲರಿಗೂ ನಾವ್ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಸೊ ವಿಲ್ ಸಿ ಯು ಸೂನ್. ಜೈ ಹಿಂದ್, ವಂದೇ ಮಾತರಂ.
ನಮಸ್ಕಾರ.